ಇವತ್ತಿನ ವಿಷಯವೇ ಆಗಿದ್ದು ಜೀವನದಲ್ಲಿ ಜೀವಿಸುವಂತಹ ಕಲೆ. ನಾವೆಲ್ಲರೂ ಸಹ ಜೀವನದಲ್ಲಿ ಜೀವಿಸ್ತಾ ಇದ್ದೇವೆ. ನಮ್ಮೆಲ್ಲರಿಗೂ ಸಹ ಬಹಳ ಅಮೂಲ್ಯವಾಗಿರುವಂತಹ ಜೀವನ ಸಿಕ್ಕಿದೆ. ನಮ್ಮೆಲ್ಲರಿಗೂ ಸಿಕ್ಕಿರುವಂತಹ ಜೀವನದಲ್ಲಿ ನಮ್ಮನ್ನ ನಾವು ನೋಡಿಕೊಂಡಾಗ ಹೇಗೆ ಜೀವಿಸ್ತಿದ್ದೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಆಗತ್ತೆ ನನ್ನ ಜೀವನದ ವ್ಯಾಲ್ಯೂ ಏನು ಅಂತ ಹೇಳ್ಬಿಟ್ಟು. ಒಂದು ಸಣ್ಣ ಉದಾಹರಣೆಯ ಮೂಲಕ ಪ್ರಾರಂಭ ಮಾಡೋಣ. ಒಬ್ಬ ರಾಜ ಇರ್ತಾನೆ. ರಾಜ ಒಬ್ಬ ಗುರುಗಳ ಬಳಿ ಹೋಗ್ತಾರೆ. ಯಾವಾಗ ಗುರುಗಳ ಬಳಿ ಹೋಗ್ಬಿಟ್ಟು ಜೀವನದ ಮಹತ್ವ ಏನು ಅಂತ ಹೇಳ್ಬಿಟ್ಟು ಕೇಳುತ್ತಾರೆ, ಆಗ ಗುರುಗಳು ಹೇಳುತ್ತಾರೆ, ನಿನ್ನ ಪರಿಚಯ ಕೊಡು ಅಂತ ಹೇಳ್ಬಿಟ್ಟು. ಆಗ ರಾಜ ತನ್ನ ಪರಿಚಯವನ್ನ ಕೊಡುತ್ತಾ ಹೇಳುತ್ತಾರೆ, ನಾನು ಅಷ್ಟು ದೊಡ್ಡ ಚಕ್ರವರ್ತಿ ಆಗಿದ್ದೀನಿ ಗುರುಗಳೇ, ನಿಮ್ಗೆ ಗೊತ್ತಿಲ್ವಾ? ಅನೇಕ ಕಿಲೋಮೀಟರ್ಸ್ ದೂರದವರೆಗೆ ನನ್ನ ರಾಜ್ಯ ಇದೆ. ಮನೆಯ ತುಂಬ ಅನೇಕ ರಾಣಿಯರಿದ್ದಾರೆ. ಮನೆ ತುಂಬ, ರಾಜ್ಯದ ತುಂಬ ಅನೇಕ ಕೆಲಸಗಾರರು, ದಾಸದಾಸಿಯರಿದ್ದಾರೆ. ನನಗೆ ಅಷ್ಟು ಆನೆಗಳಿದೆ, ಅಷ್ಟು ಕುದುರೆಗಳಿದೆ, ಅಷ್ಟು ರಾಜ್ಯ ನನ್ನದಾಗಿದೆ. ನಾನು ಚಕ್ರವರ್ತಿ ರಾಜ ಇದ್ದೇನೆ. ನನ್ನ ರಾಜ್ಯದ ಅಂಡರಲ್ಲಿ ಇಷ್ಟು ರಾಜ್ಯಗಳಿದೆ, ಇಷ್ಟು ಊರುಗಳಿದೆ, ಇಷ್ಟು ಕಿಲೋಮೀಟರ್ಗಳವರೆಗೆ ನನ್ನ ರಾಜ್ಯ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಅಷ್ಟು ಉದ್ದವಾಗಿ ತನ್ನ ಪರಿಚಯವನ್ನ ಕೊಡ್ತಾರೆ. ಆಗ ಗುರುಗಳು ಹೇಳ್ತಾರೆ, ಎಲ್ಲ ಕೇಳಿಸ್ಕೊಳ್ತಾರೆ, ಓಹೋ ಅಷ್ಟು ದೊಡ್ಡ ರಾಜ ಆಗಿದೆಯಾ ನೀನು ಅಂದ್ಬಿಟ್ಟು. ಸರಿ ಅಂತ ಹೇಳ್ಬಿಟ್ಟು ನಂತರ ಆ ರಾಜನಿಗೆ ಗುರುಗಳು ಹೇಳ್ತಾರೆ, ಈಗ ಒಂದು ಕಲ್ಪನೆ ಮಾಡ್ಕೋ ಅಂತ ಹೇಳ್ಬಿಟ್ಟು. ಏನು ಅಂತ ಹೇಳಿದ್ರೆ, ಈಗ ನೀನು ಬೇಟೆಗೋಸ್ಕರ ಅನೇಕ ಸಾತಿಯರನ್ನ, ಮಂತ್ರಿಗಳನ್ನು ಕೂಡ, ಸೈನಿಕರನ್ನ ನೀನ್ ಕರ್ಕೊಂಡು ಬಂದೆ ಜೊತೆಯಲ್ಲಿ. ಅಪ್ಪಿ ತಪ್ಪಿ ಸೈನಿಕರೆಲ್ಲರೂ ಹಿಂದೆ ಉಳ್ಕೊಂಡ್ಬಿಟ್ರು. ನೀವೊಬ್ಬರು ಒಂದು ಕಾಡಿನಲ್ಲಿ ಹೊರಟು ಹೋಗ್ಬಿಟ್ರಿ. ಊಹೆ ಮಾಡ್ಕೊಳ್ಳಿ, ಅದು ಕಲ್ಪನೆ ಮಾಡ್ಕೊಳ್ಳಿ. ಹಾಗೆ ನಾವು ಕಲ್ಪನೆ ಮಾಡ್ಕೊಳ್ತಾ ಹೋಗೋಣ ಜೊತೆಯಲ್ಲಿ. ಯಾಕೆಂದ್ರೆ ನಮ್ಮ ಜೀವನದ ಮೌಲ್ಯವನ್ನ ನಾವು ಅರಿತಾಗ ನಮ್ಮ ಜೀವನವನ್ನ ನಾವು ಯಥಾರ್ಥವಾಗಿ, ಸಾರ್ಥಕವಾಗಿ ಜೀವಿಸಬಹುದು. ಆಗ ಗುರುಗಳು ಹೇಳ್ತಾರೆ, ಹಾಗೆ ಕಲ್ಪನೆ ಮಾಡ್ಕೊಳ್ಳಿ, ನೀವು ದಟ್ಟವಾದಂತಹ ಕಾಡಿನ ಮಧ್ಯದಲ್ಲಿ ಹೋಗ್ಬಿಟ್ರಿ. ಎಲ್ಲಾ ಸೈನಿಕರು, ಮಂತ್ರಿಗಳು ಎಲ್ಲರೂ ಹಿಂದೆ ಉಳ್ಕೊಂಡ್ಬಿಟ್ರು. ಹಾಗೆ ಕಾಡಿನ ಮಧ್ಯದಲ್ಲಿ ಹೋಗ್ತಾ 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 ತುಂಬಾ ಸಮಯ ಆಯ್ತು. ಒಂದು ದೊಡ್ಡ ಮರಳು ಕಾಡಿನ ಮಧ್ಯದಲ್ಲಿ ಹೋಗ್ಬಿಟ್ರಿ. ಯಾವಾಗ ಮರಳು ಕಾಡಿನ ಮಧ್ಯದಲ್ಲಿ ನೀವು ಹೋಗ್ಬಿಟ್ರೆ ಆಗ ನಿಮ್ಗೆ ತುಂಬಾ ದಾಹ ಆಗ್ತಾ ಇದೆ, ತುಂಬಾ ಸುಸ್ತಾಗ್ಬಿಟ್ಟಿದ್ದೀರಾ. 4 ಕಡೆ ನೀವು ವೀಕ್ಷಿಸ್ತಾ ಇದ್ದೀರಾ, ಆದ್ರೆ ಎಲ್ಲಿಯೂ ಕೂಡ ನಿಮ್ಗೆ ನೀರ್ ಸಿಗುವಂತಹದ್ದಿಲ್ಲ. ದಗದಗ ಬೇಯುತ್ತಿರುವಂತಹ ಬಿಸಿಲಿನ ಬೇಗೆ ಇದೆ, ಆದ್ರೆ ನಿಮ್ಗೆಲ್ಲೂ ಸಹ ನೆರಳು ಕಾಣಿಸ್ತಾ ಇಲ್ಲ, ನೀರು ಕಾಣಿಸ್ತಾ ಇಲ್ಲ. ನಿಮ್ಗೆ ಅಷ್ಟು ದಾಹ ಆಗ್ತಾ ಇದೆ. ಒಂದು 10 ನಿಮಿಷದಲ್ಲಿ ನೀರ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಪ್ರಾಣವೇ ಹೊರಟೋಗ್ಬಿಡತ್ತೆ. ಅಂತಹ ಸಂದರ್ಭದಲ್ಲಿ ನಿಮ್ಮ ಸನ್ಮುಖದಲ್ಲಿ ಒಬ್ಬ ವ್ಯಕ್ತಿ ಅಥವಾ ಯಾರೋ ಒಬ್ಬ ಯುವಕ, ಯಾರೋ ಒಂದು ಮಗು ಒಂದು ಗ್ಲಾಸ್ ನೀರ್ ಇಟ್ಕೊಂಡು ನಿಮ್ಮ ಸನ್ಮುಖದಲ್ಲಿ ಬರ್ತಾರೆ. ಯಾವಾಗ ನಿಮ್ಮ ಸನ್ಮುಖದಲ್ಲಿ ಆ ನೀರ್ ತಗೊಂಡು, ಒಂದು ಗ್ಲಾಸ್ ನೀರ್ ತಗೊಂಡು ಬರ್ತಾರೆ, ಆಗ ಅವರು ನಿಮ್ಗೆ ನೀರ್ ಬೇಕಾ ಅಂತ ಕೇಳುತ್ತಾರೆ. ಆಗ ನೀವು ಹೇಳುತ್ತೀರಾ, ಹಾ ನೀರ್ ಕೊಡಿ ಅಂತ ಹೇಳ್ಬಿಟ್ಟು. ಆದ್ರೆ ಆ ವ್ಯಕ್ತಿ ಹೇಳುತ್ತಾರೆ, ಈ 1 ಗ್ಲಾಸ್ ನೀರ್ ನಾನು ನಿಮ್ಗೆ ಕೊಡ್ತೀನಿ, ಇದರ ರಿಟರ್ನ್ ಅಲ್ಲಿ ನೀವ್ ಏನ್ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಕೇಳುತ್ತಾರೆ. ಆಗ ನೀವ್ ಏನ್ ಹೇಳ್ತೀರಾ? ಆಗ ರಾಜ ಹೇಳುತ್ತಾರೆ, ನಾನು ಅವರಿಗೆ 10,000 ಸ್ವರ್ಣ ನಾಣ್ಯಗಳನ್ನ ಕೊಟ್ಟು ಬಿಡ್ತೀನಿ ಅಂತಾರೆ. ಆಗ ಆ ವ್ಯಕ್ತಿ ಒಪ್ಕೊಂಡಿಲ್ಲ ಅಂತ ಹೇಳಿದ್ರೆ, ಇಲ್ಲ ಸಾಕಾಗೋದಿಲ್ಲ, 1 ಗ್ಲಾಸಿನ ನೀರು ಇಷ್ಟು ವ್ಯಾಲ್ಯೂನ ಇಲ್ಲ ಅಂತ ಹೇಳ್ತಾರೆ. ಆಗ ಏನ್ ಮಾಡ್ತೀರಾ? ಆಗ ಸರಿ 1 ಲಕ್ಷ 2 ಲಕ್ಷ ನಾಣ್ಯಗಳನ್ನ ಕೊಟ್ಬಿಡ್ತೀನಿ, ಆದ್ರೂ ಒಪ್ಪೋದಿಲ್ಲ. ಆಗ ನನ್ನ ಕುದುರೆ ಶಾಲೆಯಲ್ಲಿ 100 ಕುದುರೆ ಕೊಟ್ಬಿಡ್ತೀನಿ, 10 ಆನೆಯನ್ನ ಕೊಟ್ಬಿಡ್ತೀನಿ, ಆದ್ರೂ ಒಪ್ಕೊಂಡಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಬೇಡ ನೀರು ಹೋಗು ಅಂತ ಹೇಳ್ತೀರಾ? ಅಯ್ಯೋ ಗುರುಗಳೇ ಏನ್ ಹೇಳುತ್ತೀರಾ, ನೀರ್ ಬೇಕಾಗಿದೆ ಅಲ್ವಾ, ಇನ್ನು 10 ನಿಮಿಷ ನಾನು ನೀರೇ ಕೊಡುದಿಲ್ಲ ಅಂತ ಹೇಳಿದ್ರೆ ಪ್ರಾಣ ಹೋಗ್ಬಿಡುತ್ತೆ. ಅಂತಹ ಸಂದರ್ಭದಲ್ಲಿ ನಾನು ಅರ್ಧ ರಾಜ್ಯನೇ ಕೊಟ್ಬಿಡ್ತೀನಿ ಅಂತ. ಆಗ ಗುರುಗಳು ಹೇಳ್ತಾರೆ, ಒಂದು ವೇಳೆ ನಿನ್ನ ಅರ್ಧ ರಾಜ್ಯ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಆ 1 ಗ್ಲಾಸ್ ನೀರ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಆವಾಗ ಏನ್ ಮಾಡ್ತೀರಾ? ಏನ್ ಮಾಡಬಹುದು? ತಾವೇ ಯೋಚನೆ ಮಾಡಿ.
ಆ ನೀರು ಕುಡ್ದಿಲ್ಲ ಅಂತ ಹೇಳಿದ್ರೆ ಪ್ರಾಣ ಇರೋದಿಲ್ಲ, ಸತ್ತೋಗ್ಬಿಡ್ತೀವಿ. ಈಗ ರಾಜ್ಯ ಬೇಕಾ, ಒಂದು ಗ್ಲಾಸ್ ನೀರು ಬೇಕಾ? ಏನ್ ಬೇಕು? ಏನ್ ಚಾಯ್ಸ್ ಏನಿದೆ? ಪ್ರತಿಯೊಬ್ರು ನಮ್ಮನ್ನ ನಾವು ನೋಡ್ಕೊಂಡಾಗ ಬೇಡ ಪರವಾಗಿಲ್ಲ, ನಾನು ಸತ್ರು ಪರವಾಗಿಲ್ಲ, ಆ ಗ್ಲಾಸ್ ನೀರು ತಗೊಂಡು ಹೋಗಿ ನೀವು ಅಂತ ಹೇಳ್ತೀವ? ಅಥವಾ ನಾನು ರಾಜ್ಯ ಇದ್ದೀನಿ ಉಳ್ಕೋಬೇಕಾ, ಗ್ಲಾಸ್ ನೀರು ಕೊಡಿ ಅಂತ ಹೇಳ್ತೀವ? ಏನ್ ಹೇಳ್ತೀವಿ? ಆಗ ಗುರುಗಳು ಹೇಳುತ್ತಾರೆ, ಆದ್ರೂ ಅವ್ರು ಅರ್ಧ ರಾಜ್ಯ ಕೊಟ್ರು ಕೂಡ ಆ ಗ್ಲಾಸ್ ನೀರನ್ನ ಕೊಡೋದೇ ಇಲ್ಲ, ಅವಾಗ ಏನ್ ಮಾಡ್ತೀರಾ ನೀವು? ಆಗ ರಾಜ ಯೋಚನೆ ಮಾಡುತ್ತಾರೆ, ಪರವಾಗಿಲ್ಲ ಯೋಚನೆ ಮಾಡಿ, ನೀವು ಯೋಚನೆ ಮಾಡುತ್ತಾ ಇರಬಹುದಲ್ವಾ? ಏನ್ ಮಾಡೋದು? ರಾಜ್ಯ ಕೊಟ್ಬಿಡೋದ, ನೀರ್ ಕುಡಿಯೋದ? ಆಗ ರಾಜ ಒಂದೆರಡು ನಿಮಿಷ ಯೋಚನೆ ಮಾಡ್ಬಿಟ್ಟು ಹೇಳುತ್ತಾರೆ, ಪ್ರಾಣನೇ ಹೋಗ್ತಾ ಇದೆ, ನನ್ ರಾಜಾನೇ ಇಲ್ಲ ಅಂತ ಹೇಳಿದ್ರೆ ರಾಜ್ಯ ಕಟ್ಕೊಂಡೇನ್ ಮಾಡೋದು? ನಾನಿದ್ರೆ ಅಂತಹ ರಾಜ್ಯವನ್ನ ಸಂಪಾದನೆ ಮಾಡ್ಕೋಬಹುದು, ಅಂತಹ ಎಷ್ಟೋ ಆಸ್ತಿಯನ್ನ ಸಂಪಾದನೆ ಮಾಡ್ಕೋಬಹುದು. ಆದ್ರೆ ನೀರ್ ಮುಖ್ಯ ಆಗತ್ತೆ. ಆಗ ನಾನು ಅವರಿಗೆ ಹೇಳ್ತೀನಿ, ನನ್ನ ಪೂರ್ತಿ ರಾಜ್ಯ ತಗೊಂಡ್ಬಿಡಿ, ಪರವಾಗಿಲ್ಲ, ಒಂದು ಗ್ಲಾಸ್ ನೀರ್ ಕೊಟ್ಬಿಡಿ, ನನ್ಗೆ ಸಾಕು ಅಂತ ಹೇಳ್ತೀನಿ ಅಂತಾರೆ. ಆಗ ಗುರುಗಳು ಹೇಳ್ತಾರೆ, ಕೈ ಹಿಡಿದು, ಇದೇ ಜೀವನದ ಮಹತ್ವ. ಒಂದು ಗ್ಲಾಸ್ ನೀರ್ಗೋಸ್ಕರ ನೀನು ರಾಜ್ಯವನ್ನೇ ತ್ಯಾಗ ಮಾಡ್ಲಿಕ್ಕೆ ರೆಡಿ ಆದೆ ಅಂತಂದಾಗ ನಿನ್ನ ಜೀವನ ಮುಖ್ಯಾನ, ನಿನ್ನ ಆಸ್ತಿ ಅಂತಸ್ತು ರಾಜ್ಯ ಮುಖ್ಯಾನ? ನಿನ್ನ ರಾಜ್ಯ ಎಷ್ಟಿದೆ ಅಂತ ಗೊತ್ತಾಯ್ತಾ? ಈಗ ಕೇವಲ ಒಂದು ಗ್ಲಾಸಿನ ನೀರಿಗೆ ಬೆಲೆ ಬಾಳುತ್ತೆ ಅಷ್ಟೇ ನಿನ್ನ ರಾಜ್ಯ. ಆ ಒಂದು ಗ್ಲಾಸಿಗೆ ನೀರಿಗೆ ಬೆಲೆ ಬಾಳುವಂತಹ ರಾಜ್ಯ ಹಿಡ್ಕೊಂಡಿಷ್ಟು ಅಹಂಕಾರ ಮಾಡ್ತೀರಾ ಅಲ್ವಾ ನೀವು? ಇಷ್ಟೆಲ್ಲ ಅಭಿಮಾನ ಮಾಡ್ತೀರಾ ಅಲ್ವಾ? ಈಗ ನಿಮ್ಮ ಜೀವನಕ್ಕೆ ಎಷ್ಟು ವ್ಯಾಲ್ಯೂ ಇದೆ, ನಿಮ್ಮ ರಾಜ್ಯಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಅಂತ ಗೊತ್ತಾಗ್ತಿದೆಯಾ ಅಂತ ಹೇಳ್ತಾರೆ. ಹಾಗೇನೆ ಆತ್ಮೀಯರೇ, ನಮ್ಮ ಜೀವನದಲ್ಲಿ ನಾವು ನೋಡ್ಕೊಂಡಾಗ ಏನೆಲ್ಲ ಹಣ ಸಂಪಾದನೆ ಮಾಡಿದೀವಿ, ಆಸ್ತಿ ಸಂಪಾದನೆ ಮಾಡಿದೀವಿ, ಏನೆಲ್ಲ ಮಾಡಿ ಇಟ್ಕೊಂಡಿರಬಹುದು. ಆದ್ರೆ ಆ ಹಣ, ಆಸ್ತಿ, ಅಂತಸ್ತು ಏನು ಇದೆ ಅದೆಲ್ಲದರ ಮುಂದೆ ನಮ್ಮ ಜೀವನವನ್ನ ಒಂದು ತಕ್ಕಡೆಗೆ ಹಾಕದಾಗ, ನಾವು ದುಡ್ದಿರುವಂತಹ ಪೂರ್ತಿ ಜಗತ್ತನ್ನೇ ಒಂದು ಕಡೆ ಇಟ್ಟಾಗ ಯಾವುದರ ವ್ಯಾಲ್ಯೂ ಜಾಸ್ತಿ? ನಮ್ಮ ಜೀವನದ ವ್ಯಾಲ್ಯೂ ಜಾಸ್ತಿ ಇದೆ. ಇಂತಹ ಅಮೂಲ್ಯವಾದಂತಹ ಜೀವನವನ್ನ ಪರಂಪಿತ ಪರಮಾತ್ಮ ಉಡುಗೊರೆಯ ರೂಪದಲ್ಲಿ, ಪ್ರಸಾದದ ರೂಪದಲ್ಲಿ ಕೊಟ್ಟಿದ್ದಾರೆ. ಭಗವಂತ ಉಡುಗೊರೆಯ ರೂಪದಲ್ಲಿ ಕೊಟ್ಟಿರುವಂತಹ ಈ ನಮ್ಮ ಜೀವನವನ್ನ ನಾವು ಹೇಗೆ ಕಳೀತಾ ಇದ್ದೀವಿ? ಎಲ್ಲರಿಗೂ ಒಂದೇ ಸಮಾನ ಇದೆ ಅಲ್ವಾ ಜೀವನ? ನಮ್ಮೆಲ್ಲರಿಗೂ 24 ಗಂಟೆ ಒಂದು ದಿನಕ್ಕೆ, ಒಂದು ವಾರಕ್ಕೆ 7 ದಿನ, ಒಂದು ತಿಂಗಳಿಗೆ 30 ದಿನ ಅಥವಾ 31 ದಿವಸ ಏನೋ ಇದೆ. ಸೊ ನಮ್ಮೆಲ್ಲರಿಗೂ ಸಮಾನವಾಗಿ ಜೀವನವನ್ನ ಭಗವಂತ ಕೊಟ್ಟಿದ್ದಾರೆ. ಆದ್ರೆ ಜೀವಿಸುವಂತಹವರು ನಾವೆಲ್ಲರೂ ಕೂಡ ನಮ್ಮ ಜೀವನವನ್ನ ಹೇಗೆ ಕಳೀತಾ ಇದ್ದೀವಿ? ಹೇಗೆ ಕಳೀತಾ ಇದ್ದೀವಿ? ಜನನ ನಮ್ಮ ಕೈಯಲ್ಲಿ ಇರ್ಲಿಲ್ಲ. ಯಾವ ಮನೇಲಿ ನಾವು ಹುಟ್ಟುತ್ತೀವಿ, ಎಂತಹ ಶರೀರವನ್ನ ಪಡ್ಕೊಳ್ತೀವಿ, ನಾವು ಕಪ್ಪಾಗಿರ್ತೀವ, ಬೆಳುಪಾಗಿರ್ತೀವ, ಶ್ರೀಮಂತರ ಮನೆಯಲ್ಲಿ ಹುಟ್ಟುತ್ತೀವ, ಬಡವರ ಮನೆಯಲ್ಲಿ ಹುಟ್ಟುತ್ತೀವ, ಕ್ರಿಶ್ಚಿಯನ್ ಮನೆಯಲ್ಲಿ ಹುಟ್ಟುತ್ತೀವ, ಹಿಂದೂಸ್ ಮುಸ್ಲಿಂ ಮನೆಯಲ್ಲಿ ಹುಟ್ಟುತ್ತೀವ, ಇದೆಲ್ಲ ದೇಹದ ಧರ್ಮಗಳು ಅಷ್ಟೇನೆ. ಆದ್ರೆ ಆತ್ಮ ನಾವು ಯಾವ ಮನೆತನದಲ್ಲಿ ಬರ್ತೀವಿ, ಎಲ್ಲಿ ನಮ್ಮ ಜನ್ಮ ಆಗತ್ತೆ, ಇದು ನಮ್ಮ ಕೈಯಲ್ಲಿಲ್ಲ. ನಂತರ ನಾಳೆ ನಾವು ಏನು ಮರಣ ಹೊಂದುತ್ತೀವಿ, ಶರೀರ ಬಿಡ್ತೀವಿ. ಈ ಶರೀರ ಜನನ ಮತ್ತೆ ಮರಣ ಈ ಎರಡು ನಮ್ಮ ಕೈಯಲ್ಲಿಲ್ಲ. ಆದ್ರೆ ಈ ಎರಡರ ಮಧ್ಯದಲ್ಲಿ ಜೀವನ ಏನಿದೆ ಇದು ನಮ್ಮ ಕೈಯಲ್ಲಿದೆ. ಅದು ನಮ್ಮ ಕೈಯಲ್ಲಿಲ್ಲ. ಜನನ ಮರಣ ನಮ್ಮ ಕೈಯಲ್ಲಿಲ್ಲ. ಯಾವಾಗ ಆತ್ಮ ಈ ದೇಹ ಬಿಟ್ಟು ಈ ಪ್ರಪಂಚ ಬಿಟ್ಟು ಹೋಗುತ್ತೋ ಗೊತ್ತಿಲ್ಲ. ಆದ್ರೆ ಪರಂಪಿತ ಪರಮಾತ್ಮ ನಡುವಿನ ಜೀವನ ರೂಪಿ ಒಂದು ಬಿಳಿಯ ಆಳೆಯನ್ನ ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ. ಈ ಬಿಳಿಯ ಆಳೆಯನ್ನ ಕೊಟ್ಟು ಕರ್ಮರೂಪಿ ಪೆನ್ನನ್ನ ನಮ್ಮೆಲ್ಲರ ಕೈಯಲ್ಲಿ ಕೊಟ್ಬಿಟ್ಟಿದ್ದಾರೆ. ಆ ಬಿಳಿಯ ಆಳೆಯಲ್ಲಿ ನಾವು ಯಾವ ರೀತಿ ನಮ್ಮ ಜೀವನದ ಚಿತ್ರವನ್ನ ಬಿಡಿಸ್ಕೊಳ್ತೀವಿ ಅದು ನಮ್ಮ ಕೈಯಲ್ಲಿದೆ. ಸೊ ಹೇಗೆ ಎಷ್ಟು ವರ್ಷ ಬದುಕಿದ್ವಿ ಅಂತ ಅಲ್ಲ ಮಾತು, ಎಷ್ಟು ವರ್ಷಗಳ ಕಾಲ ನಾವ್ ಎಷ್ಟು ದುಡಿದ್ವಿ ಎನ್ನುವಂತಹದ್ದಲ್ಲ ವಿಷಯ. ನಾವ್ ಎಷ್ಟು ಆಸ್ತಿ ಮಾಡಿದ್ವಿ, ಎಷ್ಟು ಅಂತಸ್ತು ಮಾಡಿದ್ವಿ,
100 ವರ್ಷ ಬದುಕದ್ವಾ 200 ವರ್ಷ ಬದುಕದ್ವಾ ಇದು ಇಂಪಾರ್ಟೆಂಟ್ ಆಗುವಂತಹದ್ದಿಲ್ಲ. ಆದ್ರೆ ಹೇಗೆ ಬದುಕುತ್ತಾ ಇದ್ದೀವಿ, ಹೇಗೆ ಜೀವನವನ್ನ ಲೀಡ್ ಮಾಡುತ್ತಾ ಇದ್ದೀವಿ, ಇದು ಇಂಪಾರ್ಟೆಂಟ್ ಆಗತ್ತೆ. ಪ್ರತಿಯೊಬ್ಬರಿಗೂ ಜೀವನ ಸಿಕ್ಕಿದೆ. ಈ ಜೀವನದಲ್ಲಿ ಅಳತಾ ಜೀವನ ಕಳಿತೀವ, ನಗ್ತಾ ಜೀವನ ಕಳಿತೀವ, ಸೋಲ್ತಾ ಜೀವನ ಕಳಿತೀವ, ಗೆಲ್ತಾ ಜೀವನ ಕಳಿತೀವ, ಹೇಗೆ ಕಳೀತಾ ಇದ್ದೀವಿ ಅದು ನಮ್ಮ ಕೈಯಲ್ಲಿದೆ. ಅನೇಕರು ಆ ರೀತಿ ಇದ್ದಾರೆ, ಖುಷಿ ಖುಷಿಯಿಂದ ಜೀವನವನ್ನ ಕಳೆಯುವಂತಹವರು. ಅನೇಕರು ಆ ರೀತಿ ಇದ್ದಾರೆ, ಅನೇಕ ವಿಚಾರಗಳಲ್ಲಿ ತಮ್ಮನ್ನ ತಾವು ಗೊಂದಲಕ್ಕೆ ಒಳಗ್ ಮಾಡಿಕೊಂಡು, ಅನೇಕರನ್ನ ಗೊಂದಲಕ್ಕೆ ಒಳಗ್ ಮಾಡಿ, ಅನೇಕರು ಸದಾ ವಿಜಯದ ಪತಾಕೆಯನ್ನ ಆರಿಸ್ಕೊಂಡು ಮುಂದೆ ಹೋಗುವಂತವರು ಇದ್ದಾರೆ. ಬಲೆ ಪರಿಸ್ಥಿತಿಗಳು ಎಲ್ಲರಿಗೂ ಬರುತ್ತೆ, ಕಷ್ಟಗಳು ಎಲ್ಲರಿಗೂ ಬರುತ್ತೆ. ಆದ್ರೆ ನನ್ನ ಜೀವನದಲ್ಲಿ ನಾನು ಹೇಗೆ ಇವೆಲ್ಲವನ್ನ ಮೆಟ್ಟಿ ನಡೀತಾ ಇದ್ದೀನಿ. ಹಾಗೆ ನೋಡಿದ್ರೆ ಅನೇಕರ ರೀತಿ ಅನ್ಕೋಬಹುದು, ನನ್ನ ಅದೃಷ್ಟ ಸರಿ ಇಲ್ಲ, ನನ್ನ ರಾಶಿ ಸರಿ ಇಲ್ಲ, ನಾನು ಹುಟ್ಟಿರುವಂತಹ ದಿನ ಸರಿ ಇಲ್ಲ, ನನ್ನ ಜಾತಕ ಸರಿ ಇಲ್ಲ. ಇಲ್ಲ, ಎಲ್ಲವೂ ಚೆನ್ನಾಗೇ ಇದೆ. ಆದ್ರೆ ನನ್ನ ಹುಟ್ಟಿನ ಜಾತಕವನ್ನ ನಾನು ಹೇಗ್ ಬರ್ಕೊಳ್ತಾ ಇದ್ದೀನಿ, ನನ್ನ ಹಸ್ತರೇಖೆಗಳಲ್ಲ. ಒಂದ್ಸಲ ಒಬ್ಬ ಮಗು ಗುರುಗಳ ಬಳಿ ಹೋಗ್ತಾರೆ. ಯಾವಾಗ ಗುರುಗಳ ಬಳಿ ಹೋಗ್ತಾರೆ, ಕೇಳ್ತಾರೆ, ನನಗೆ ವಿದ್ಯಾಭ್ಯಾಸ ಹೇಳ್ಕೊಡಿ ಗುರುಗಳೇ ಅಂತ ಹೇಳ್ಬಿಟ್ಟು. ಆಗ ಆ ಮಗು ಆ ಗುರುಗಳು ಹೇಳುತ್ತಾರೆ, ನಿನ್ನ ಕೈ ನೋಡೋಣ ಕೊಡು, ವಿದ್ಯಾರೇಖೆ ಇದೆಯೇ ಇಲ್ವೋ, ಯಾಕೆಂದ್ರೆ ನನ್ನ ಹತ್ರ ಯಾರು ವಿದ್ಯೆಯನ್ನ ಕಲಿತಾರೋ ಅವರೆಲ್ಲ ಟಾಪ್ ಲೆವೆಲ್ ಅಲ್ಲಿ ಇರ್ಬೇಕಂತ ಅವ್ರಿಗಷ್ಟೇ ನಾನು ಶಿಕ್ಷಣ ಕೊಡ್ತೀನಿ, ನಿಮ್ಮ ಕೈ ಒಂದ್ಸಲ ತೋರಿಸಿ ವಿದ್ಯಾರೇಖೆಯನ್ನ ನೋಡೋಣ ಅಂತ ಹೇಳ್ಬಿಟ್ಟು ಕೈ ತಗೊಳ್ತಾರೆ. ಯಾವಾಗ ಕೈ ತಗೊಂಡ್ಬಿಟ್ಟು ನೋಡ್ತಾರೆ, ನಿನ್ ಕೈಯಲ್ಲಿ ವಿದ್ಯಾರೇಖೆನೇ ಇಲ್ಲ, ಸೊ ನನ್ನ ಬಳಿ ನೀನ್ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಆಗೋದಿಲ್ಲ, ನೀನ್ ಎಲ್ಲಿ ಬೇಕಾದ್ರೂ ಹೋಗು ಅಂತ ಹೇಳ್ಬಿಟ್ಟು ಕಳಿಸ್ಕೊಡ್ತಾರೆ. ಆದ್ರೆ ಆ ಮಗುವಿಗೆ ಅದೇ ಇಷ್ಟ ಇರುತ್ತೆ, ಆ ಗುರುಗಳ ಬಳಿಯಲ್ಲಿ ಅದೇ ವಿದ್ಯಾಶಾಲೆಯಲ್ಲಿ ಓದ್ಬೇಕು ಅಂತ ಹೇಳ್ಬಿಟ್ಟು ಸೀದಾ ಮನೆಗ್ ಬರ್ತಾರೆ. ಒಂದು ಚಾಕು ತಗೊಳ್ತಾರೆ, ಚಾಕು ತಗೊಂಡು ಎಲ್ಲಿ ವಿದ್ಯಾರೇಖೆ ಇರುತ್ತೆ ಅಲ್ಲಿ ಕೊಯ್ಕೊಂಡ್ಬಿಡ್ತಾರೆ. ಕೊಯ್ಕೊಂಡ್ಬಿಟ್ಟು ಗಾಯ ಆಗತ್ತೆ, ಸ್ವಲ್ಪ ದಿನ ಆದ್ಮೇಲೆ ಗಾಯ ಹೋಗುತ್ತೆ, ಆದ್ರೆ ಆ ಮಾರ್ಕ್ ಉಳ್ಕೊಂಡ್ಬಿಡುತ್ತೆ. ಯಾವಾಗ ಮಾರ್ಕ್ ಉಳ್ಕೊಳ್ಳುತ್ತೆ, ಗುರುಗಳ ಬಳಿ ಹೋಗ್ಬಿಟ್ಟು ಕೈ ತೋರಿಸ್ಬಿಟ್ಟು ಹೇಳ್ತಾರೆ, ಗುರೂಜಿ ನನ್ನ ವಿದ್ಯಾರೇಖೆ ನೋಡಿ ಎಷ್ಟು ದೊಡ್ಡದಾಗಿದೆ, ದಯವಿಟ್ಟು ಈಗ ನೀವು ಕಲಿಸ್ಕೊಡ್ಬಹುದಲ್ವಾ ಅಂದ್ಬಿಟ್ಟು. ಆಗ ಗುರುಗಳು ಹೇಳುತ್ತಾರೆ, ಅವರಿಗೆ ಕಲಿಯುವಂತಹ ಆಸಕ್ತಿಯನ್ನ ನೋಡಿ ಗುರುಗಳು ಹೇಳುತ್ತಾರೆ, ಖಂಡಿತ ನೀವು ನಾಳೆಯಿಂದ ಶಾಲೆಗೆ ಬರಬಹುದು ಅಂತ ಹೇಳ್ಬಿಟ್ಟು. ಈ ಸ್ಥೂಲವಾದಂತಹ ಕೈಗಳಲ್ಲಿರುವಂತಹ ರೇಖೆಗಳಲ್ಲ, ನಮ್ಮ ಅದೃಷ್ಟದ ರೇಖೆಯ ಮಾತು ಅಲ್ಲ. ಅನೇಕರು ತಮ್ಮ ಜೀವನವನ್ನೇ ನಿಂದಿಸ್ಕೊಳ್ಳಕ್ಕೆ ಪ್ರಾರಂಭ ಮಾಡ್ತಾರೆ. ನನ್ನ ಜೀವನ ಈ ರೀತಿ ಇದೆ, ನನಗೆ ಅದೃಷ್ಟ ಇಲ್ಲ, ನನಗೆ ಭಾಗ್ಯ ಇಲ್ಲ, ನನಗೆ ಖುಷಿ ಇಲ್ಲ, ನನಗೆ ಆಗಾಯ್ತು, ನನಗೆ ಈಗಾಯ್ತು. ಯಾಕೆ ಆಗುತ್ತೆ? ನಾವು ಚೆನ್ನಾಗಿಟ್ಕೊಳ್ಳೋದು, ಚೆನ್ನಾಗಿಟ್ಕೊಳ್ಳದೆ ಇರುವಂತಹದ್ದು ನಮ್ಮ ಕೈಯಲ್ಲಿ ಇದೆ. ಯಾವುದೇ ಅದೃಷ್ಟವನ್ನ ರೂಪಿಸ್ಕೊಳ್ಳುವಂತಹದ್ದು, ಅದೃಷ್ಟವನ್ನ ಕೆಡಿಸ್ಕೊಳ್ಳುವಂತಹದ್ದು, ಭಾಗ್ಯವನ್ನ ರೂಪಿಸ್ಕೊಳ್ಳುವಂತಹದ್ದು, ಭಾಗ್ಯವನ್ನ ಕೆಡಿಸ್ಕೊಳ್ಳುವಂತಹದ್ದು ನಮ್ಮ ಕೈಯಲ್ಲಿದೆ ಅಂತ ಹೇಳಿದಾಗ, ನಾವು ಹೇಗೆ ನಮ್ಮ ಜೀವನದ ಪೇಪರ್ನಲ್ಲಿ, ಬಿಳಿಯ ಪೇಪರ್ನಲ್ಲಿ ನಮ್ಮ ಜೀವನದ ಚಿತ್ರವನ್ನ ಬಿಡಿಸ್ಕೊಳ್ತಾ ಇದ್ದೇವೆ. ಅದಕ್ಕೆ ನೋಡಿ, ರಾಮ ರಾವಣ ಒಂದೇ ರಾಶಿ, ಕಂಸ ಕೃಷ್ಣ ಒಂದೇ ರಾಶಿ. ಈಗ ರಾಮ ರಾವಣ ಒಂದೇ ರಾಶಿ, ಆದ್ರೆ ರಾಮನಿಗೂ ಜೀವನ ಸಿಕ್ತು, ರಾವಣನಿಗೂ ಜೀವನ ಸಿಕ್ತು. ರಾವಣ ವಿಕಾರಿ ಶಕ್ತಿಗಳಿಗೆ ವಶ ಆದ್ರು, ರಾಕ್ಷಸನ ರೂಪದಲ್ಲಿ ಪ್ರತಿ ವರ್ಷ ಗೊಂಬೆಯನ್ನ ಮಾಡಿ ಜನ ಸುಡುತ್ತಾ ಇದ್ದಾರೆ. ಅದೇ ರಾಮನನ್ನ ಭಗವಂತನ ರೂಪದಲ್ಲಿ ಮಂದಿರದಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ಕೃಷ್ಣ ಕಂಸ ಒಂದೇ ರಾಶಿ ಇದ್ದಾರೆ. ಕೃಷ್ಣನಿಗೂ ಅಷ್ಟೇ ದಿನಗಳ ಜೀವನ ಸಿಕ್ತು, ಕಂಸನಿಗೂ ಅಷ್ಟೇ ದಿನಗಳ ಜೀವನ ಸಿಕ್ತು. ಆದ್ರೆ ಜೀವನದಲ್ಲಿ ನಕಾರಾತ್ಮಕ ವಿಚಾರಗಳ ಕಾರಣದಿಂದಾಗಿ, ನಕಾರಾತ್ಮಕ ಕರ್ಮಗಳ ಕಾರಣದಿಂದಾಗಿ, ನಕಾರಾತ್ಮಕ ಮಾತುಗಳ ಕಾರಣದಿಂದಾಗಿ, ನಕಾರಾತ್ಮಕ ಜೀವನ ಶೈಲಿಯ ಕಾರಣದಿಂದಾಗಿ ಕಂಸ
ರಾಕ್ಷಸನ ಲೆಕ್ಕದಲ್ಲಿ, ಅಸುರರ ಲಿಸ್ಟಲ್ಲೇ ಹೆಸರು ತಗೊಂಡ್ರು. ಆದ್ರೆ ಕೃಷ್ಣ ಭಗವಂತನ ರೂಪದಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ, ಪ್ರತಿಯೊಬ್ಬರ ಮನೆಯಲ್ಲಿ ಪೂಜೆಗೆ ಯೋಗ್ಯರಾದ್ರು. ಅಂದಾಗ ನಮ್ಮ ಜೀವನವನ್ನ ನಾವು ಹೇಗೆ ರೂಪಿಸ್ಕೊಳ್ತಾ ಇದ್ದೇವೆ? ಈ ಜೀವನದಲ್ಲಿ ಏನು 3 ದಿನಗಳ ನಾಟಕ ಅಂತ ನಾವು ಹೇಳುತ್ತೇವೆ, 3 ದಿನಗಳ ಆಟ ಅಂತ ಹೇಳುತ್ತೇವೆ. ಅಂದಾಗ ಬಹಳ ಖುಷಿಯ ಜೀವನವನ್ನ ನಾವು ಗಳಿಸ್ಬೇಕಾಗಿದೆ, ನಡೆಸಬೇಕಾಗಿದೆ. ನಮ್ಮ ಜೀವನದ ಒಂದು ಪೇಪರನ್ನ ಬಹಳ ಸುಂದರವಾಗಿ ತಯಾರು ಮಾಡ್ಕೋಬೇಕು ಅಂದ್ರೆ ಮೊಟ್ಟ ಮೊದಲು ನಾವು ನೆನ್ಪಿಟ್ಕೊಳ್ಬೇಕಾಗಿದೆ, ನಾವು ವರ್ತಮಾನದಲ್ಲಿ ಬದುಕುವುದನ್ನ ಕಲಿಬೇಕು. ನೆನ್ನೆಯ ಚಿಂತೆ ಇಲ್ಲ, ನಾಳೆಯ ಚಿಂತೆ ಇಲ್ಲ. ನೆನ್ನೆ ಏನ್ ಕಳೆದೋಗ್ಬಿಡ್ತೋ ಅದು ನಮ್ಮ ಕೈಯಲ್ಲಿ ಇಲ್ಲ, ಕಳೆದೋಗ್ಬಿಟ್ಟಿದೆ, ಸತ್ತು ಹೋಗ್ಬಿಟ್ಟಿದೆ. ನೆನ್ನೆಯ ವಿಚಾರಗಳನ್ನ ಇವತ್ತು ನಮ್ಮ ಬುದ್ಧಿಯಲ್ಲಿ ತಗೊಂಡು ನೆನ್ನೆಯ ವಿಚಾರಗಳ ಬಗ್ಗೆನೆ ಆಲೋಚನೆ ಮಾಡ್ತಾ, ಚಿಂತನೆಯನ್ನ ಮಾಡ್ತಾ ವರ್ತಮಾನದ ಖುಷಿಯನ್ನ ಕಳ್ಕೊಳ್ಳುವಂತಹ ತಪ್ಪನ್ನ ನಾವು ಮಾಡಬಾರ್ದಾಗಿದೆ. ಯಾಕೆ ಅಂದ್ರೆ ನೆನ್ನೆ ಕಳೆದೋಯ್ತು. ಜಗತ್ತಿನ ಯಾವ ಶಕ್ತಿಯೂ ಕೂಡ ಇಲ್ಲಿವರೆಗೂ ತಯಾರಾಗಿಲ್ಲ ಕಳೆದು ಹೋಗಿರುವಂತಹ ಸಮಯವನ್ನ ವಾಪಸ್ ತರುವಂತಹದ್ದು. ಯಾರಲ್ಲೂ ಆ ತಾಕತ್ತಿಲ್ಲ. ಜಗತ್ತಿನ ಯಾವ ಶಕ್ತಿಯಲ್ಲಿಯೂ ಕೂಡ ಆ ತಾಕತ್ತಿಲ್ಲ ಕಳೆದು ಹೋಗಿರುವಂತಹ ನಿನ್ನೆಯನ್ನ ವಾಪಸ್ ತರಲಿಕ್ಕೋಸ್ಕರ. ಮತ್ತೆ ನಾಳೆ ಇನ್ನು ಹುಟ್ಟೇ ಇಲ್ಲ, ನಾಳೆ ಏನಾಗುತ್ತೆ ಎನ್ನುವಂತಹದ್ದು ನಮ್ಗೆ ಗೊತ್ತಿಲ್ಲ. ಈಗ ನಾನಿದ್ದೀನಿ, ನಾಳೆ ಇರ್ತೀನಿ ಇಲ್ಲ ಗೊತ್ತಿಲ್ಲ. ಆದ್ರೆ ಈ ಕ್ಷಣ ನನ್ನ ಕೈಯಲ್ಲಿದೆ ಅಲ್ವಾ, ಈ ಗಳಿಗೆಯಲ್ಲಿ ನಾನು ಏನ್ ಮಾಡ್ತೀನಿ ಅದು ನನ್ನ ಕೈಯಲ್ಲಿ ಇದೆಯಲ್ವಾ. ವರ್ತಮಾನದಲ್ಲಿ ಜೀವಿಸುವಂತಹದ್ದನ್ನ ಕಲಿಬೇಕಾಗಿದೆ. ವರ್ತಮಾನ ಸಮಯದಲ್ಲಿ ನಾನು ಏನ್ ಮಾಡ್ಬೇಕು, ವರ್ತಮಾನ ಸಮಯದಲ್ಲಿ ನಾನು ಒಳ್ಳೆಯ ಕರ್ಮಗಳನ್ನೇ ಮಾಡಬೇಕು, ಒಳ್ಳೆಯ ದೃಷ್ಟಿಯನ್ನೇ ಇಟ್ಕೊಳ್ಬೇಕು, ಶುಭ ಭಾವನೆಯನ್ನೇ ಇಟ್ಕೋಬೇಕು. ಯಾಕೆಂದ್ರೆ ನಾಳೆ ಏನಾಗತ್ತೆ ನನಗೆ ಗೊತ್ತಿಲ್ಲ. ಅನೇಕರು ಈ ಅಮೂಲ್ಯವಾಗಿರುವಂತಹ ಜೀವನವನ್ನ ಹಾಗೆ ಆಯ್ತು, ಹೀಗೆ ಆಯ್ತು, ಅವರು ಹಾಗೆ ಹೇಳಿದ್ರು, ಇವರು ಹೀಗೆ ಹೇಳಿದ್ರು, ಏನೆಲ್ಲ ಆಲೋಚನೆಗಳಲ್ಲಿ, ಏನೆಲ್ಲ ವಿಚಾರಗಳಲ್ಲಿ ವರ್ತಮಾನದ ಅಮೂಲ್ಯವಾಗಿರುವಂತಹ ಸಮಯದ ಗಳಿಗೆಗಳನ್ನ ಖುಷಿಯಿಂದ ಅಲ್ಲ, ಆನಂದದಿಂದ ಅಲ್ಲ, ದುಃಖದಲ್ಲಿ ಕಳೆಯುವಂತಹವರಿದ್ದಾರೆ. ದಯವಿಟ್ಟು ತಮ್ಮಲ್ಲಿ ಇದೇ ಮನವಿ, ಇದೇ ವಿನಂತಿ. ನೆನ್ನೆಯ ದಿನಗಳು ಏನು ಕಳೆದೋಗಿದೆ, ಈ ಗಳಿಗೆ ಇಂದಿನ ಗಳಿಗೆಯವರೆಗೂ ಏನು ಕಳೆದೋಗ್ಬಿಟ್ಟಿದೆ ಮರ್ತು ಬಿಡಿ. ಮರೆಯುವಂತಹ ಶಕ್ತಿ ಏನಿದೆ ಅಲ್ವಾ, ಬಹಳ ಅಮೋಘವಾಗಿರುವಂತಹ ಶಕ್ತಿ. ಮರೆಯುವಂತಹ ಶಕ್ತಿ ಏನಿದೆ ಅಲ್ವಾ, ಇದು ಎಲ್ಲರಿಗೂ ಬರುವಂತಹದ್ದಿಲ್ಲ, ಘೋರ ತಪಸ್ಸಿನ ಶಕ್ತಿಯಿಂದ ಬರುವಂತಹದ್ದಿದೆ. ಇಂದಿನಿಂದ ಸಂಕಲ್ಪ ಮಾಡಿ, ಪರಂಪಿತ ಪರಮಾತ್ಮ ನನಗೇನೆಲ್ಲ ಹಳೆಯದು ಕಳೆದೋಗ್ಬಿಟ್ಟಿದೆ, ನನ್ನ ಜೀವನದಲ್ಲಿ ಘಟಿಸಿರುವಂತಹ ಘಟನೆಗಳು ಒಳ್ಳೆಯದೇನಿದೆ ಅದನ್ನ ನೆನ್ಪಿಟ್ಕೊಳ್ಳೋಣ. ಆ ರೀತಿ ಎಲ್ಲ ಒಳ್ಳೆಯದೆಲ್ಲ ಮರ್ತು ಬಿಡಿ ಅಂತ. ಯಾವುದು ನನಗೆ ದುಃಖ ಉಂಟು ಮಾಡೋದಿದೆ, ನನಗೆ ಅಶಾಂತಿ ಉಂಟು ಮಾಡೋದಿದೆ, ಸಂಬಂಧಗಳಲ್ಲಿ ಬಿರುಕು ಉಂಟು ಮಾಡುವಂತಹದ್ದಿದೆ, ವರ್ತಮಾನ ಸಮಯವನ್ನ ಕಸಿದುಕೊಳ್ಳುವಂತಹದ್ದಿದೆ, ಅದನ್ನ ಮರೆಯುವುದು ಬಹಳ ಅವಶ್ಯಕವಾಗಿದೆ. ಏನು ಒಳ್ಳೆಯ ಘಟನೆಗಳು ನಡೀತಿದೆ, ನನಗೆ ಖುಷಿ ಕೊಡುವಂತಹದ್ದಿದೆ, ಆನಂದ ಕೊಡುವಂತಹದ್ದಿದೆ, ಸುಂದರ ಜೀವನವನ್ನ ರೂಪಿಸ್ಕೊಳ್ಳೋದಕ್ಕೋಸ್ಕರ ಪ್ರೇರಣೆ ಕೊಡುವಂತಹದ್ದಿದೆ. ಅಂತಹ ಘಟನೆಗಳನ್ನ ನೆನಪು ಮಾಡಬಹುದಾಗಿದೆ. ಆದ್ರೆ ಹಳೆಯದನ್ನ ಮರೆಯುವಂತಹ ಶಕ್ತಿಯನ್ನ ನಾವು ಮೆಡಿಟೇಷನ್ ಇಂದ ತುಂಬಾ ತಗೊಳ್ಬೇಕಾಗಿದೆ. ಮತ್ತೆ ವರ್ತಮಾನ ಸಮಯ, ಅದಕ್ಕೆ ಭಗವಂತ ಹೇಳ್ತಾರೆ, ಜೀವನ್ ಮೇ ಜೋ ಭಿ ಕರ್ನಾ ಹೈ ಅಬ್ ನಹಿ ತೋ ಕಬ್ಬಿ ನಹಿ, ಜೋ ಕರ್ನಾ ಹೈ ವೋ ಕಲ್ ಪರ್ ನಹಿ ಟಾಲೋ, ಆಜ್ ಕರ್ನಾ ಆಜ್ ಭಿ ನಹಿ ಅಬ್ ಕರ್ನಾ ಹೈ ಅಬ್ ನಹಿ ತೋ ಕಬ್ಬಿ ನಹಿ. ಇದನ್ನ ಮಸ್ತಕದಲ್ಲಿ ಬರ್ಕೊಂಡ್ಬಿಡಿ. ಯಾವುದೂ ಶುಭ ಕಾರ್ಯವನ್ನ ಮಾಡಬೇಕಾಗಿದೆ, ಏನೋ ಒಳ್ಳೆಯ ಕಾರ್ಯಗಳನ್ನ ಮಾಡಬೇಕಾಗಿದೆ, ಅದನ್ನ ನಾಳೆ ಅಂತ ಹೇಳ್ಬೇಡಿ, ಇವತ್ತು ಮಾಡಿ. ಇವತ್ತು ಅಲ್ಲ, ಈಗ ಮಾಡಿ.
ಈಗಿಲ್ಲವೆಂದರೆ ಎಂದೆಂದಿಗೂ ಇಲ್ಲ. ಇದನ್ನ ಬೋರ್ಡಲ್ಲಿ ಬರೆದು ಇಟ್ಕೊಂಡ್ಬಿಡಿ, ತನ್ನ ಮಸ್ತಕದಲ್ಲಿ ಬರೆದು ಇಟ್ಕೊಂಡ್ಬಿಡಿ, ಮನೆಯಲ್ಲೂ ಬರೆದು ಹಾಕೊಳ್ಳಿ. ಏನೂ ಶುಭ ಕಾರ್ಯ ಮಾಡುವುದಿದೆ, ಇಂದಿಲ್ಲವೆಂದರೆ ಎಂದೆಂದಿಗೂ ಇಲ್ಲ. ಮತ್ತೆ ಏನು ಕ್ರೋಧ ಬರುತ್ತೆ, ಆವೇಶ ಬರುತ್ತೆ, ಈರ್ಷ್ಯೆ ಬರುತ್ತೆ, ತಿರಸ್ಕಾರ ಬರುತ್ತೆ, ಸೋಮಾರಿತನ ಬರುತ್ತೆ, ಅಲ್ಲಸಲ್ಲದ ಮಾತುಗಳನ್ನ ಮಾತನಾಡ್ಕೊಳ್ಳುವಂತಹದ್ದಿದೆ. ಅದನ್ನ ನಾಳೆ ಮೇಲೆ ಹಾಕೋಣ. ನಾಳೆ, ಇವತ್ತು ಟೈಮ್ ಇಲ್ಲ, ನಾಳೆ. ಸೊ ವರ್ತಮಾನ ಗಳಿಗೆಗಳು ನಮ್ಮ ಕೈಯಲ್ಲಿ ಏನಿದೆ, ಇದನ್ನ ಬಹಳ ಸುಂದರವಾಗಿ, ಬಹಳ ಆನಂದಮಯವಾಗಿ ಜೀವಿಸುವಂತಹದ್ದನ್ನ, ಈ ಒಂದು ಶೈಲಿಯನ್ನ ನಮ್ಮದಾಗಿಸ್ಕೊಳ್ಬೇಕಾಗಿದೆ. ಇನ್ನು ಎರಡನೆಯದಾಗಿ ಒಂದು ವರ್ತಮಾನದಲ್ಲಿ ಬದುಕಬೇಕು. ಎರಡನೆಯದಾಗಿ ಏನು ನಮ್ಮ ಬಳಿ ಇದೆ ಅದರಲ್ಲಿ ನಾವು ಸಂತುಷ್ಟವಾಗಿ ಇರಬೇಕು. ಏನು ಭಗವಂತ ನಮ್ಗೆ ಕೊಟ್ಟಿದ್ದಾರೆ ಅದರಲ್ಲಿ ನಾವು ಕೃತಜ್ಞರಾಗಿ ಇರಬೇಕಾಗಿದೆ. ನಮಗೆ ಏನು ಈ ದೇಹ ಸಿಕ್ಕಿದೆ, ಆ ರೂಪದಲ್ಲಿ ನೋಡಿದಾಗ ಏನೆಲ್ಲ ಭಗವಂತ ನಮ್ಗೆ ಕೊಟ್ಟಿದ್ದಾರೆ, ಅದನ್ನ ನೋಡ್ಕೊಂಡು ಎಷ್ಟು ಹೆಮ್ಮೆ ಅನ್ಸುತ್ತೆ, ಎಷ್ಟು ಖುಷಿ ಅನ್ಸುತ್ತೆ. ದೇಹವನ್ನ ಕೊಟ್ಟಿದ್ದಾರೆ, ಪರಿವಾರವನ್ನ ಕೊಟ್ಟಿದ್ದಾರೆ, ಉತ್ತಮ ಆರೋಗ್ಯವನ್ನ ಕೊಟ್ಟಿದ್ದಾರೆ, ಮಾನಸಿಕವಾಗಿ ಶಾರೀರಿಕವಾಗಿ ಎಷ್ಟು ಸದೃಢರಾಗಿ ಇದ್ದೀವಿ. ಒಳ್ಳೆಯದು ಯೋಚನೆ ಮಾಡುವಂತಹ ಶಕ್ತಿ ಆದ್ರೂ ಭಗವಂತ ಕೊಟ್ಟಿದ್ದಾರೆ ಅಲ್ವಾ. ಒಳ್ಳೆ ಪರಿವಾರ ಇದೆ, ಒಂದು ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ನಾಳೆ ಬೆಳಗ್ಗೆ ನೋಡುವಂತಹ ಶಕ್ತಿಯನ್ನ, ಇವತ್ತಿನ ದಿನವನ್ನ, ಈ ಗಳಿಗೆಯಲ್ಲಿ ಇಲ್ಲಿ ನಾನು ಕುತ್ಕೊಂಡಿದ್ದೀನಿ ಅಂದ್ರೆ ಅದು ಪ್ರಭು ಕೊಟ್ಟಿರುವಂತಹ ಪ್ರಸಾದ. ಈ ಪಂಚತತ್ವಗಳು ನನಗೆ ಎಷ್ಟೆಲ್ಲ ಸೇವೆ ಮಾಡುತ್ತಾ ಇದೆ. ಈ ಏನು ನಮ್ಮ ಬಳಿ ಇದೆ ಅದನ್ನ ಬಿಟ್ಟು ಅನ್ಯರ ಜೊತೆಯಲ್ಲಿ ಕಂಪ್ಯಾರಿಷನ್ ಮಾಡಿಕೊಳ್ಳುವಂತಹ ಒಂದು ಕೆಟ್ಟ ಗುಣ ಅಂತಾನೆ ಹೇಳಬಹುದಾಗಿದೆ. ಅನ್ಯರಿಗೆ ಅದಿದೆ, ನಮ್ಗೆ ಇದಿಲ್ಲ, ಅವರಿಗೆ ಅದಿದೆ, ನಮ್ಗೆ ಇದಿಲ್ಲ. ಈ ಒಂದು ಕಂಪ್ಯಾರ್ ಮಾಡ್ಕೊಳ್ಳುವಂತಹದ್ದು ಒಂದು ವೇಳೆ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ ನಾವು ಜೀವನದಲ್ಲಿ ಉತ್ತಮವಾಗಿ ಜೀವಿಸ್ಲಿಕ್ಕೆ ಆಗುವಂತಹದ್ದಿಲ್ಲ. ಏನೋ ಪರಮಾತ್ಮ ಕೊಟ್ಟಿದ್ದಾರೆ ನಮಗೋಸ್ಕರ. ನೋಡ್ಲಿಕ್ಕೆ ಕಣ್ಣು ಕೊಟ್ಟಿದ್ದಾರೆ, ಕೇಳಲಿಕ್ಕೆ ಕಿವಿ ಕೊಟ್ಟಿದ್ದಾರೆ, ಮಾತನಾಡ್ಲಿಕ್ಕೆ ಬಾಯಿ ಕೊಟ್ಟಿದ್ದಾರೆ, ಕರ್ಮ ಮಾಡ್ಲಿಕ್ಕೆ, ಉತ್ತಮ ಕರ್ಮ ಮಾಡ್ಲಿಕ್ಕೆ ಕೈಗಳು ಕೊಟ್ಟಿದ್ದಾರೆ, ಒಳ್ಳೆಯ ಕಾರ್ಯವನ್ನ ಮಾಡ್ಲಿಕ್ಕೋಸ್ಕರ ಕಾಲುಗಳನ್ನ ಕೊಟ್ಟಿದ್ದಾರೆ, ಸಂತೋಷದಿಂದ ಜೀವನವನ್ನ ನಡೆಸಲಿಕ್ಕೆ ಒಳ್ಳೆ ಪರಿವಾರವನ್ನ ಕೊಟ್ಟಿದ್ದಾರೆ. ಈ ಶರೀರದಲ್ಲಿ ನನ್ನ ಆತ್ಮ ಬದುಕಲಿಕ್ಕೋಸ್ಕರ ಪಂಚತತ್ವಗಳನ್ನ ಕೊಟ್ಟಿದ್ದಾರೆ. ಸೊ ಇದೆಲ್ಲವನ್ನ ಭಗವಂತ ಕೊಟ್ಟಿರುವಂತಹ ಉಡುಗೊರೆಯನ್ನ ನಮ್ಮ ಸನ್ಮುಖದಲ್ಲಿ ಇಟ್ಕೊಂಡಿದ್ರು ಕೂಡ ಇಷ್ಟು ವ್ಯಾಲ್ಯೂಬಲ್ ಇದೆ, ಇದಕ್ಕೆ ಬೆಲೆ ಕಟ್ಲಿಕ್ಕಾಗುವಂತಹದ್ದಿಲ್ಲ. ಇದೆಲ್ಲವನ್ನ ಬಿಟ್ಟು ಏನಿಲ್ಲ ಅದನ್ನ ನೆನಪು ಮಾಡಿಕೊಂಡು, ಅದನ್ನ ಕಂಪೇರ್ ಮಾಡಿಕೊಂಡು ನಮ್ಮ ಜೀವನದ ಖುಷಿಯ ಸಮಯವನ್ನ, ಸಂತೋಷದ ಗಳಿಗೆಗಳನ್ನ ಎಷ್ಟು ವ್ಯರ್ಥ ಮಾಡ್ಕೊಳ್ತಾ ಇದ್ದೀವಿ ನೋಡ್ಕೊಳ್ಳಿ. ಅದರ ಬೆಲೆ ನಮ್ಗೆ ಇದೆಯಾ? ಏನು ನಮ್ಮ ಹತ್ರ ಇದೆ? ಈಗ ಕಣ್ಣಿದೆ ಅಂತ ಹೇಳಿದ್ರೆ ಈ ಕಣ್ಣುಗಳನ್ನ ಭಗವಂತನನ್ನ ನೋಡ್ಲಿಕ್ಕೂ ಉಪಯೋಗಿಸ್ಕೊಳ್ಬಹುದು. ಅದೇ ಕಣ್ಣುಗಳಿಂದ ಕೆಟ್ಟದ್ದನ್ನ ನೋಡ್ಲಿಕ್ಕೂ ಉಪಯೋಗಿಸ್ಕೊಳ್ಬಹುದು. ಕಿವಿಗಳು ಏನು ಭಗವಂತ ನಮ್ಗೆ ಕೊಟ್ಟಿದ್ದಾರೆ, ಈ ಕಿವಿಗಳಿಂದ ಪ್ರತಿದಿನ ಪರಮಾತ್ಮನ ಮಹಾವಾಕ್ಯಗಳನ್ನ ಕೇಳಲಿಕ್ಕಾದ್ರೂ ಕಳಿಬಹುದು. ಅದೇ ಅಲ್ಲಸಲ್ಲದ ವಿಷಯಗಳು, ಅಲ್ಲಿ ಇಲ್ಲಿನ ಮಾತುಗಳು, ಅತ್ತೆ ಸೊಸೆಯರ ಮಾತುಗಳು, ಅಕ್ಕಪಕ್ಕದ ಮನೆಯವರ ಮಾತುಗಳನ್ನ ಕೇಳಲಿಕ್ಕಾದ್ರೂ ಉಪಯೋಗಿಸ್ಕೊಳ್ಬಹುದು. ಇದ್ ಬಾಯಿ ಏನ್ ಭಗವಂತ ಕೊಟ್ಟಿದ್ದಾರೆ, ಪರಮಾತ್ಮನ ಮಹಾವಾಕ್ಯಗಳನ್ನ, ಅಮೃತ ವಚನಗಳನ್ನ ಅನೇಕರಿಗೆ ಹೇಳಲಿಕ್ಕೋಸ್ಕರ ಆದ್ರೂ ಬಳಸಬಹುದು. ಅದೇ ಈ ಬಾಯಿಂದ ಅನೇಕರ ನಿಂದನೆಯನ್ನ ಮಾಡ್ಲಿಕ್ಕೆ ಬಳಸಬಹುದು. ಅದ್ ನಮ್ ಕೈಯಲ್ಲಿದೆ. ಈ ಕೈಗಳನ್ನ ಭಗವಂತ ಏನ್ ಕೊಟ್ಟಿದ್ದಾರೆ, ಉತ್ತಮ ಕಾರ್ಯವನ್ನ ಮಾಡ್ಲಿಕ್ಕೋಸ್ಕರ ಆದ್ರೂ ಬಳಸಬಹುದು. ಅದೇ ಈ ಕೈಗಳನ್ನ ಸುಮ್ಮನೆ ಹಾಗೆ ವ್ಯರ್ಥ ಕಾರ್ಯಗಳಲ್ಲಾದ್ರೂ ಬಳಸ್ಲಿಕ್ಕೆ ಉಪಯೋಗಿಸ್ಕೊಳ್ಬಹುದು. ನಮ್ಮ ಕೈಯಲ್ಲಿದೆ. ಇಷ್ಟೆಲ್ಲ ನಮ್ಗೆ ಉತ್ತಮ ಕಾರ್ಯಕ್ಕೋಸ್ಕರ ಭಗವಂತ ಕೊಟ್ಟಾಗ್ಯೂ ಕೂಡ ಯಾಕೆ ನಮ್ಗೆ ಕಂಪೇರ್ ಮಾಡ್ಕೊಳ್ಳುವಂತಹ ಸಂಸ್ಕಾರ ಬರುತ್ತೆ? ಸೊ ಇದನ್ನ ಯಾವಾಗ ತ್ಯಾಗ ಮಾಡ್ತೀವಿ, ಅನ್ಯರ ಗುಣಗಳ ಜೊತೆ ಕಂಪೇರ್ ಮಾಡ್ಕೊಳ್ತೀವಿ,
ಅನ್ಯರಿಗೆ ಕೊಟ್ಟಿರುವಂತಹ ಶಕ್ತಿಗಳೇನಿದೆ, ಸ್ಥೂಲ ಸೂಕ್ಷ್ಮ ಏನು ಇದೆ, ಅದರ ಜೊತೆ ನಾವು ಕಂಪೇರ್ ಮಾಡ್ಕೊಳ್ಳೋದಕ್ಕೆ ನೋಡ್ತೀವಿ. ನಿಜವಾಗ್ಲೂ ಸುಖದಿಂದ ಬಾಳ್ಲಿಕ್ಕಾಗೋದಿಲ್ಲ. ಜೀವನದ ಸತ್ಯ ಇದೇ ಆಗಿದೆ. ಬರುವಾಗ ನಾವೇನು ತರಲಿಲ್ಲ, ಹೋಗುವಾಗ್ಲೂ ನಾವೇನು ತರಲಿಲ್ಲ. ಈಗ 3 ದಿನ ಏನ್ ಬದುಕ್ತಾ ಇದೀವಿ, ಬಡವರು ತಿನ್ನೋದು 2 ರೊಟ್ಟಿ ಅನ್ನನೇ, ಒಂದಷ್ಟು ಅನ್ನನೇ, ಅಥವಾ 2 ರೊಟ್ಟಿನೇ. ಶ್ರೀಮಂತರು ತಿನ್ನೋದನ್ನು ಕೂಡ 2 ರೊಟ್ಟಿನೇ ಹೊಟ್ಟೆಗೋಸ್ಕರ. ಯಾವತ್ತೂ ಕೂಡ ಶ್ರೀಮಂತರಿದ್ದಾರೆ ಅಂದ್ರೆ ಚಿನ್ನವನ್ನ ವಜ್ರಗಳನ್ನ ಅರಿದು ತಿನ್ಲಿಕ್ಕಾಗಲ್ಲ. ತಿನ್ನೋದು ಒಂದಷ್ಟು ಅನ್ನ ಅಷ್ಟೇನೆ, ಅನ್ನ ಸಾರು ಅಷ್ಟೇನೆ. ಆದ್ರೆ ಬಡವರ ಇರುವಂತಹವ್ರು ಈ ಒಂದು ಅದೃಷ್ಟವನ್ನ ನೆನಪು ಮಾಡ್ಕೊಂಡು ಇನ್ನು ಖುಷಿ ಪಡಬೇಕಾಗಿದೆ. ನಮ್ಮ ಮನೆಯಲ್ಲಿ ನಮ್ಮ ತಾಯಿನೋ ಅಥವಾ ಪರಿವಾರದಲ್ಲಿ ಅಕ್ಕ ತಂಗಿ ಯಾರೋ ನಮ್ಗೆ ಪ್ರೀತಿಯಿಂದ ಅಡಿಗೆ ಮಾಡಿ ಕೊಡ್ತಾರೆ ಬೆಳಗ್ಗೆ ಆದ್ರೆ ಸಂಜೆ ಆದ್ರೆ. ಅದೇ ಶ್ರೀಮಂತರ ಮನೆಯಲ್ಲಿ ಯಾರೋ ಹಣಕ್ಕೋಸ್ಕರ ವಿಚಾರ ಇಟ್ಕೊಂಡು ಬಂದು ಕೆಲಸದವ್ರು ಬಂದು ಅನ್ನ ಮಾಡಿ ಕೊಟ್ಟು ಹೋಗ್ತಾರೆ. ಆದ್ರೆ ಪ್ರೀತಿಯಿಂದ ಕಷ್ಟದ ಆಹಾರ ಏನ್ ತಿಂತೀವಿ ಅದ್ರಲ್ಲಿ ನೆಮ್ಮದಿ ಇರತ್ತೆ. ಜೀವನದ ಸತ್ಯ ಇದಾಗಿದೆ. ನಾವು ಹುಟ್ಟುವಾಗ, ಆತ್ಮ ಬರುವಾಗ 1.5 ಕೆಜಿ 2 ಕೆಜಿ ಅಷ್ಟು ಮಗುವಿನ ದೇಹದಲ್ಲಿ ನನ್ನ ಆತ್ಮ ಪ್ರವೇಶ ಆದೆ. ಬಿಳಿಯ ಬಟ್ಟೆಯಲ್ಲಿ ನನ್ನನ್ನ ಫೋಲ್ಡ್ ಮಾಡಿ ಮಲಗಿಸಿದ್ರು. ನಾನು ಯಾವಾಗ ಆತ್ಮ ಹೋಗ್ತೀನಿ, ಶ್ರೀಮಂತ ಇರ್ಲಿ ಬಡವರಿರ್ಲಿ, ಹುಟ್ಟುವಾಗ ಒಂದು ಬಿಳಿಯ ವಸ್ತ್ರದ ಮೇಲೆ ಮಲಗಿಸ್ತಾರೆ. ಸತ್ತ ನಂತರವೂ ಕೂಡ ಒಂದು ಬಿಳಿಯ ವಸ್ತ್ರದ ಮೇಲೆನೆ ಮಲಗಿಸ್ತಾರೆ. ಶ್ರೀಮಂತರಿದ್ದಾರೆ ಅಂದ್ರೆ ಚಿನ್ನದ ಬಟ್ಟೆ ಮೇಲೆ ಮಲಗಿಸೋದಿಲ್ಲ. ಬಡವರಿದ್ದಾರೆ ಅಂತ ಹೇಳಿದ್ರೆ ಬಿದಿರು ಕಡ್ಡಿ ಮೇಲೆ ಮಲಗಿಸುವಂತದ್ದಿಲ್ಲ. ಕೊನೆಗೇನ್ ಬೂದಿ ಮಾಡ್ತಾರೆ, ಅದೇ ಬೆಂಕಿಗೆ ಬಡವರನ್ನು ಹಾಕ್ತಾರೆ, ಅದೇ ಬೆಂಕಿಗೆ ಶ್ರೀಮಂತರನ್ನು ಹಾಕ್ತಾರೆ. ಅಥವಾ ಅದೇ ಗುಂಡಿಗೆ ಮಣ್ಣಲ್ಲೇ ಶ್ರೀಮಂತರ ಶರೀರನು ಮುಚ್ತಾರೆ, ಬಡವರ ಶರೀರವನ್ನು ಮುಚ್ತಾರೆ. ಆದ್ರೆ ಆ ಬೂದಿ ಏನ್ ಸ್ವಲ್ಪ ಸಿಗತ್ತೆ ಅದನ್ನ ತಗೊಂಡೋಗಿ ಶ್ರೀಮಂತರಿರ್ಲಿ ಬಡವರಾಗ್ಲಿ ನೀರಿಗೆ ತಗೊಂಡೋಗಿ ಹಾಕ್ತಾರೆ. ಜೀವನದ ಸತ್ಯ ಇಷ್ಟೇ. ಅವ್ರಿಗೂ 24 ಗಂಟೆ ಇದೆ, ನಮಗೂ 24 ಗಂಟೆ ಇದೆ. ಸೊ ಸ್ಥೂಲವಾದಂತಹ ಸಂಪಾದನೆ ಎಷ್ಟು ಮುಖ್ಯ ಅಲ್ಲ, ನಾವು ಗುಣಗಳಿಂದ ಎಷ್ಟು ಶ್ರೀಮಂತರಾಗಿದ್ದೀವಿ, ಎಷ್ಟು ಅನೇಕ ಎಲ್ಲರ ಜೊತೆಯಲ್ಲಿ ಪ್ರೀತಿಯಿಂದ ಇರ್ತೇವೆ, ಸ್ನೇಹದಿಂದ ಇರ್ತೇವೆ, ಎಲ್ಲರ ಜೊತೆಯಲ್ಲಿ ಹೊಂದಾಣಿಕೆಯಿಂದ ಇರ್ತೇವೆ. ಪರಿವಾರದಲ್ಲಿ ಪರಿವಾರಕ್ಕೆ ಮೌಲ್ಯವನ್ನ ಕೊಡ್ತಾ ಪರಿವಾರದ ಜೊತೆಯಲ್ಲಿ ನಾವು ಎಷ್ಟು ಅನನ್ಯವಾಗಿ ಇರ್ತೀವಿ, ಇದು ಇಂಪಾರ್ಟೆಂಟ್ ಆಗತ್ತೆ. ಹಣ, ಆಸ್ತಿ, ಅಂತಸ್ತು ಇದರ ಜೊತೆ ನಮ್ಮನ್ನ ನಾವು ಕಂಪೇರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅನೇಕ ಸಾಧು ಸನ್ಯಾಸಿಗಳು, ಸತ್ಪುರುಷರು ತನ್ನ ಜೀವನದಲ್ಲಿ ತನಗೆ ಅಂತ ಏನೂ ಮಾಡಿಕೊಳ್ಳಿಲ್ಲ. ಬಿಕಾರಿಗಳ ರೀತಿಯಲ್ಲಿ ಮನೆ ಮನೆಯಲ್ಲಿಯೂ ಕೂಡ ಒಂದೊಂದು ತುತ್ತು ಒಂದೊಂದು ಹೊತ್ತಿಗೆ ಅನ್ನ ಬೇಡಿ ತಿಂತಾ ಇದ್ರು. ಆದ್ರೆ ಚರಿತ್ರೆಯ ಪುಟಗಳಲ್ಲಿ ಅವ್ರ ಹೆಸರು ನೋಡ್ತೀವಿ ಹೊರತು ಯಾರೆಷ್ಟು ಹಣ ಮಾಡಿದ್ರು, ಆಸ್ತಿ ಮಾಡಿದ್ರು ಅವ್ರ ಹೆಸರನ್ನ ನಾವು ನೋಡುವಂತಹದ್ದಿಲ್ಲ. ಜೀವನದಲ್ಲಿ ಯಾರು ಎಷ್ಟು ಸಂಪಾದನೆ ಮಾಡಿದ್ರು ಅದು ನೋಡೋದಿಲ್ಲ. ಆದ್ರೆ ಸಮಾಜಕ್ಕೋಸ್ಕರ ಯಾರು ಉತ್ತಮ ಕಾರ್ಯವನ್ನ ಮಾಡಿದ್ರು, 10 ಜನಕ್ಕೆ ಯಾರು ಸುಖವನ್ನ ಕೊಟ್ರೋ, 10 ಜನರ ಮನಸ್ಸಿಗೆ ಯಾರು ಆನಂದವನ್ನ ಕೊಟ್ರೋ ಅದನ್ನ ನೋಡ್ತೀವಿ. ಇವತ್ತೆಷ್ಟು ಸ್ವಯಂನ ದೇಶ ರಕ್ಷಣೆಗೋಸ್ಕರ ಅಂತ ಹೇಳಿ, ಸ್ವಯಂ ರಕ್ಷಣೆಗೋಸ್ಕರ ಅಂತ ಹೇಳಿ ಎಷ್ಟೋ ಅಸ್ತ್ರ ಶಸ್ತ್ರಗಳನ್ನ ಇಟ್ಕೊಂಡಿರಬಹುದು, ಏನೆಲ್ಲ ಅಣು ಬಾಂಬ್ಸ್ ಇರಬಹುದು, ಏನೆಲ್ಲ ಸಾಧನಗಳಿರಬಹುದು. ಆದ್ರೆ ಪ್ರೀತಿಯ ಶಕ್ತಿ ಏನಿದೆ, ಪ್ರೇಮದ ಶಕ್ತಿ ಏನಿದೆ, ಅದಕ್ಕಿಂತ ದೊಡ್ಡದಾಗಿರುವಂತಹ ಅಸ್ತ್ರ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅದೆಲ್ಲ ಬೇಕಾಗಿದೆ, ಅವಶ್ಯಕತೆ ಇದೆ, ಇಲ್ಲ ಅಂತ ಅಲ್ಲ. ಆದ್ರೆ ಪ್ರೇಮದ ಮುಂದೆ ಅದೆಲ್ಲವೂ ಕೂಡ ಬೆಲೆ ಬಾಳಲ್ಲ ಅಂತಾನೆ ಹೇಳಬಹುದಾಗಿದೆ. ಪರಸ್ಪರದಲ್ಲಿ ಸ್ನೇಹ, ಪ್ರೀತಿ, ಆನಂದದಿಂದ, ಸಹಯೋಗದ ಭಾವನೆಯಿಂದ, ಸದ್ಭಾವನೆಯಿಂದ ನಾವೇನು ಕೂಡಿ ಬಾಳುತ್ತೀವಿ ಅಲ್ವಾ, ಈ ಜೀವನದಲ್ಲಿ ಇರುವಂತಹ ಖುಷಿ, ಈ ಜೀವನದಲ್ಲಿ ಇರುವಂತಹ ಆನಂದ ಬೇರೆ ಯಾವುದ್ರಲ್ಲಿಯೂ ಕೂಡ ಸಿಗುವಂತಹದ್ದಿಲ್ಲ. ಅಂದಾಗ ನಮ್ಮ ಜೀವನ ಬಹಳ ಅಮೂಲ್ಯವಾಗಿರುವಂತಹದ್ದು. ನಂತರ ಜೀವನವನ್ನ ಜೀವಿಸ್ಲಿಕ್ಕೋಸ್ಕರ ಪ್ರತಿದಿನ ಪರಮಾತ್ಮನ ಮಹಾವಾಕ್ಯಗಳನ್ನ ಕೇಳುವಂತಹ ಆಧ್ಯಾತ್ಮಿಕ ಚಿಂತನೆ ಮಾಡ್ಲಿಕ್ಕೋಸ್ಕರ 1 ಗಂಟೆಯನ್ನ ಅವಶ್ಯವಾಗಿ ನಾವು ಪಕ್ಕಕ್ಕಿಡ್ಲೇಬೇಕಾಗಿದೆ. ಸೊ ಜೀವನವನ್ನ ಜೀವಿಸುವಂತಹ ಕಲೆಯ ರಹಸ್ಯ
ಆಧ್ಯಾತ್ಮಿಕ ಶಕ್ತಿಯಲ್ಲಿ ಅಡಕವಾಗಿದೆ. ಒಮ್ಮೆ ಒಬ್ಬ ವ್ಯಕ್ತಿ ಗುರುಗಳ ಬಳಿ ಹೋಗ್ತಾರೆ. ಗುರುಗಳ ಬಳಿ ಹೋಗ್ಬಿಟ್ಟು ವಿದ್ಯಾಭ್ಯಾಸವನ್ನ ಕಲ್ತ್ಕೊಳ್ತಾರೆ. ವಿದ್ಯಾಭ್ಯಾಸ ಎಲ್ಲ ಕಲ್ತ್ಕೊಂಡ್ಬಿಟ್ಟು ಇನ್ನು ಹೊರಗೆ ಬರ್ಬೇಕಾಗಿರುತ್ತೆ, ಗೃಹಸ್ಥ ಜೀವನದಲ್ಲಿ ಹೋಗ್ಬೇಕಾಗಿರುತ್ತೆ. ಅದಕ್ಕೆ ಮುಂಚೆ ಗುರುಗಳನ್ನ ಕೇಳ್ತಾರೆ, ಗುರುಗಳೇ, ಈಗ ನಾನು ಆಚೆ ಹೋಗಿ ಏನ್ ಮಾಡ್ಬೇಕು? ಇಷ್ಟು ವರ್ಷಗಳ ಕಾಲ ನಿಮ್ಮ ರಕ್ಷಣೆಯಲ್ಲಿದ್ದೆ, ನಿಮ್ಮಿಂದ ಶಿಕ್ಷಣವನ್ನ ಪಡ್ಕೊಂಡೆ, ಈಗ ಜೀವನದಲ್ಲಿ ನಾನು ಏನ್ ಮಾಡ್ಬೇಕು? ಜೀವನದ ವ್ಯಾಲ್ಯೂ ಏನು? ಜೀವನವನ್ನ ನಾನು ಹೇಗ್ ಲೀಡ್ ಮಾಡ್ಬೇಕು ಅಂತ ಕೇಳ್ತಾರೆ. ಆಗ ಗುರುಗಳು ಅವರ ಬಳಿ ಒಂದು ಬಟ್ಟೆಯಲ್ಲಿ ಕಟ್ಟಿಟ್ಟಿರುವಂತಹ ಕಲ್ಲನ್ನ ತೆಗೆದ್ಬಿಟ್ಟು ಕೊಡ್ತಾರೆ. ಈ ಕಲ್ಲನ್ನ ತಗೊಂಡು ಹೋಗ್ಬಿಟ್ಟು ಬಜಾರಲ್ಲಿ ಇದರ ವ್ಯಾಲ್ಯೂ ಏನು ಅಂತ ಕೇಳ್ಕೊಂಡ್ ಬಾ ಅಂತ ಹೇಳ್ತಾರೆ. ಮಾರಬಾರ್ದು, ಇದರ ಬೆಲೆ ಏನು ಅಂತ ಹೇಳ್ಬಿಟ್ಟು ಕೇಳ್ಕೊಂಡ್ ಬರ್ಬೇಕು ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಆ ಒಂದು ಕಲ್ಲನ್ನ ತಗೊಂಡು ಆ ವಿದ್ಯಾರ್ಥಿ ಒಂದು ತರಕಾರಿ ಮಾರುವಂತಹವರ ಹತ್ರ ತಗೊಂಡು ಹೋಗ್ತಾರೆ. ಯಾವಾಗ ತರಕಾರಿ ಮಾರುವಂತಹವರ ಹತ್ರ ತಗೊಂಡು ಹೋಗ್ತಾರೆ, ಅಲ್ಲಿ ಟೊಮೆಟೊ ಮಾರುವಂತಹವ್ರ ಕೈಲಿ ಕಲ್ಲನ್ನ ಕೊಡ್ತಾರೆ, ಇದಕ್ಕೆ ಬೆಲೆ ಎಷ್ಟು ಅಂದ್ಬಿಟ್ಟು. ಆಗ ಆ ವ್ಯಕ್ತಿ ಹೇಳ್ತಾರೆ, ಇದಕ್ಕೆ ಬೆಲೆ ಎಷ್ಟು ಅಂತ ನನಗೆ ಗೊತ್ತಿಲ್ಲ, 10 kg ಟೊಮೆಟೊ ಕೊಡ್ತೀನಿ, ತಗೊಂಡು ಹೋಗಿ ಕಲ್ ಕೊಡಿ ಅಂತಾರೆ. ಆಗ ಆ ವ್ಯಕ್ತಿ ಹೇಳ್ತಾರೆ, ನನಗೆ ಟೊಮೆಟೊ ಅವಶ್ಯಕತೆ ಇಲ್ಲ, ಇದರ ಬೆಲೆ ಗೊತ್ತಾಗ್ಬೇಕಾಗಿತ್ತು ಅಂತಾರೆ. ಆಗ ಆ ವ್ಯಕ್ತಿ ಹೇಳ್ತಾರೆ, ಇಲ್ಲಪ್ಪ ಅದೆಲ್ಲ ನನಗೆ ಗೊತ್ತಿಲ್ಲ, 10 kg ಟೊಮೆಟೊ ತಗೊಂಡು ಹೋಗು ಅಂತಾರೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಆ ಕಲ್ಲನ್ನ ಹಿಡಿದು ಒಬ್ರು ಪಾತ್ರೆ ಮಾರುವಂತಹ ಅಂಗಡಿಗೆ ತಗೊಂಡು ಹೋಗ್ತಾರೆ. ಅವ್ರಿಗೆ ತಗೊಂಡು ಹೋಗ್ಬಿಟ್ಟು ಕೇಳ್ತಾರೆ, ಇದ್ರ ಬೆಲೆ ಎಷ್ಟು ಅಂತ ಹೇಳ್ಬಿಟ್ಟು. ಆಗ ಅವ್ರು ಹೇಳ್ತಾರೆ, ಒಂದ್ 10 ಪಾತ್ರೆ ಕೊಟ್ಬಿಡ್ತೀನಿ, ಎತ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು. ಇಲ್ಲ ಇಲ್ಲ, ಅಷ್ಟೇ ಬೆಲೆ ಬಾಳತ್ತಾ ಇದಕ್ಕೆ ಅಂತಾರೆ. ಇಲ್ಲ, ಅದರ ಜೊತೆಯಲ್ಲಿ ಇನ್ನೊಂದು 10 ಪ್ಲೇಟ್ ಕೊಟ್ಬಿಡ್ತೀನಿ, ತಗೊಂಡು ಹೋಗು, ಕೊಟ್ಟು ಹೋಗು ಕಲ್ಲು ಅಂತ ಹೇಳ್ತಾರೆ. ಆಗ ಇಲ್ಲ ಇಲ್ಲ, ನಾನು ಮಾರ್ಲಿಕ್ಕಲ್ಲ ಬಂದಿರುವಂತಹದ್ದು, ಇದರ ಬೆಲೆ ಗೊತ್ತಾಗ್ಬೇಕಾಗಿದೆ ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ನಂತರ ಒಂದು ಚಿನ್ನದ ಬೆಳ್ಳಿ ಅಂಗಡಿ ಹತ್ರ ಹೋಗ್ತಾರೆ. ಬೆಳ್ಳಿ ಅಂಗಡಿಯಲ್ಲಿ ಹೋಗ್ಬಿಟ್ಟು ಕೇಳುತ್ತಾರೆ, ಇದ್ರ ಬೆಲೆ ಎಷ್ಟು ಅಂತ ಹೇಳ್ಬಿಟ್ಟು. ಆಗ ಅವ್ರು ಹೇಳ್ತಾರೆ, 10 kg ಬೆಳ್ಳಿ ಕೊಟ್ಬಿಡ್ತೀನಿ, ಈ ಕಲ್ಲು ಕೊಟ್ಬಿಟ್ಟು ಹೋಗು ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಇಲ್ಲ ಇಲ್ಲ, ಕೊಡ್ಲಿಕ್ಕಲ್ಲ. ಚಿನ್ನದ ಅಂಗಡಿಗೆ ಹೋಗ್ತಾರೆ. ಯಾವಾಗ ಚಿನ್ನದ ಅಂಗಡಿಯಲ್ಲಿ ಹೋಗ್ತಾರೆ, ಆಗ ಚಿನ್ನ ಮಾರುವಂತಹವ್ರು ಹೇಳ್ತಾರೆ, ಈ ಕಲ್ಲು ಕೊಟ್ಬಿಡು, 10 kg ಚಿನ್ನ ಕೊಟ್ಬಿಡ್ತೀನಿ, ತಗೊಂಡು ಹೋಗು ಅಂತ ಹೇಳ್ತಾರೆ. ಇಲ್ಲ ಇಲ್ಲ, ಇದ್ರ ಬೆಲೆ ಕೇಳ್ಬೇಕಾಗಿತ್ತು ಅಷ್ಟೇ ಅಂತಾರೆ. ಆಮೇಲೆ ಕಮ್ಮಾರನ ಬಳಿ ಹೋಗ್ತಾರೆ. ಕಮ್ಮಾರ ಚಿನ್ನ ವಜ್ರ ಎಲ್ಲ ಗುರುತಿಸುವಂತಹವ್ರು ಇರ್ತಾರಲ್ವಾ, ಸೊ ಅವರ ಬಳಿ ಹೋಗ್ಬಿಟ್ಟು ಕೇಳುತ್ತಾರೆ, ಇದರ ಬೆಲೆ ಎಷ್ಟು ಅಂತ ಹೇಳ್ಬಿಟ್ಟು. ಆಗ ಅವರು ಆ ಕಲ್ಲನ್ನ ಇಟ್ಟು ಆ ಕಲ್ಲಿಗೆ 5 ಸಲ ಪ್ರದಕ್ಷಿಣೆ ಹಾಕ್ಬಿಟ್ಟು ನಮಸ್ಕಾರ ಮಾಡ್ಬಿಟ್ಟು ಆಮೇಲೆ ಆ ವಿದ್ಯಾರ್ಥಿಗೆ ಹೇಳುತ್ತಾರೆ, ಈ ಕಲ್ಲಿಗೆ ಬೆಲೆ ನಾನ್ ಹೇಳಲಿಕ್ಕಾಗೋದಿಲ್ಲ, ನಿಮ್ಮ ಗುರುಗಳೇ ಬೆಲೆ ಕಟ್ಟಬಹುದು ಇದಕ್ಕೆ ಅಂದ್ಬಿಟ್ಟು. ಆಗ ಅವ್ರು ಹೇಳ್ತಾರೆ, ಇಲ್ಲ, ಇದಕ್ ಬೆಲೆ ಏನ್ ದಯವಿಟ್ಟು ಹೇಳಿ ಅಂತಾರೆ. ಆಗ ಅವ್ರು ಹೇಳ್ತಾರೆ, ಪೂರ್ತಿ ಈ ಊರನ್ನೇ ಮಾರಿದ್ರು ಕೂಡ ಈ ಕಲ್ಲಿಗೆ ಬೆಲೆ ಕಟ್ಲಿಕ್ಕಾಗೋದಿಲ್ಲ. ಯಾಕೆಂದ್ರೆ ಪೂರ್ತಿ ವಿಶ್ವದಲ್ಲೇ ಅತಿ ಅಮೂಲ್ಯವಾಗಿರುವಂತಹ, ಪೂರ್ತಿ ವಿಶ್ವದಲ್ಲೇ ಅತಿ ಬೆಲೆ ಬಾಳುವಂತಹ ವಜ್ರ ಇದಾಗಿದೆ. ಹಾಗಾಗಿ ಇದರ ಬೆಲೆ ನಮಗೆ ಇಷ್ಟು ಅಂತ ನಾವು ಬೆಲೆ ಕಟ್ಟಿದ್ರೆ ಕಡಿಮೆ ಆಗ್ಬಿಡತ್ತೆ. ನಿಮ್ಮ ಗುರುಗಳನ್ನೇ ಕೇಳ್ಕೊಂಡ್ ಬನ್ನಿ, ಏನ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅಂತಾರೆ. ಮತ್ತೆ ಅದಕ್ಕೆ ನಮಸ್ಕಾರ ಹಾಕಿ 5 ಸಲ ಪ್ರದರ್ಶನೆ ಹಾಕ್ಬಿಟ್ಟು ಕಳಿಸ್ಕೊಡ್ತಾರೆ. ಆಮೇಲೆ ಆ ವಿದ್ಯಾರ್ಥಿ ಗುರುಗಳಿಗೆ ತಂದು ಕೊಡ್ತಾರೆ. ಹೇಳುತ್ತಾರೆ ನಡೆದಿದ್ದೆಲ್ಲ. ಟೊಮೆಟೊ ಮಾರುವವರು ಹೇಳಿದ್ರು 10 kg ಟೊಮೆಟೊ ಕೊಡ್ತೀನಿ ಅಂತ. ನಂತರ ಪಾತ್ರೆ ಮಾರುವಂತಹವ್ರು ಹೇಳಿದ್ರು 10 ಪಾತ್ರೆ ಕೊಟ್ಬಿಡ್ತೀನಿ ಅಂತ ಹೇಳಿ. ಬೆಳ್ಳಿ ಅಂಗಡಿಯವ್ರು ಹೇಳಿದ್ರು 10 kg ಬೆಳ್ಳಿ ಕೊಡ್ತೀನಿ ಅಂತ ಹೇಳಿ. ಚಿನ್ನದ ಅಂಗಡಿಯವ್ರು ಹೇಳಿದ್ರು 10 kg ಚಿನ್ನ ಕೊಡ್ತೀವಿ ಅಂತ ಹೇಳಿ. ಆದ್ರೆ ಯಾರಿಗೆ ಅದ್ರ ಬೆಲೆ ಗೊತ್ತಿರುವಂತಹ ಕಮ್ಮಾರನ ಬಳಿ ಹೋದಾಗ ಗೊತ್ತಾಯ್ತು, ಇದಕ್ ಬೆಲೆ ಕಟ್ಲಿಕ್ಕಾಗಲ್ಲ, ಅಷ್ಟು ವ್ಯಾಲ್ಯೂಬಲ್ ಇದೆ ಅಂತ ಹೇಳ್ಬಿಟ್ಟು. ಆಗ ಆ ಕಲ್ಲನ್ನ ಇಸ್ಕೊಳ್ತಾರೆ, ಒಂದ್ ಬಟ್ಟೆಯಲ್ಲಿ ಸುತ್ತಿ ಹಾಗೆ ಎತ್ತಿಟ್ಬಿಟ್ಟು ಹೇಳ್ತಾರೆ, ನಿನ್ನ ಜೀವನದ ವ್ಯಾಲ್ಯೂ ಇಷ್ಟೇ ಅಪ್ಪ, ಅರ್ಥ ಆಯ್ತಾ ಅಂದ್ಬಿಟ್ಟು. ಆಗ ಗುರುಗಳಿಗೆ ಕೇಳ್ತಾರೆ, ನನ್ಗೆ ಅರ್ಥ ಆಗ್ಲಿಲ್ಲ, ಏನ್ ಗುರೂಜಿ ಅಂದ್ಬಿಟ್ಟು. ನಿನ್ನ ಜೀವನವೂ ಕೂಡ ಈ ವಜ್ರದ ಸಮಾನ. ಈ ವಜ್ರದಂತ ಸಿಕ್ಕಿರುವಂತಹ ಒಂದು ಕಲ್ಲನ್ನ ಯಾರದಕ್ಕೆ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಷ್ಟೇ ಅದಕ್ಕೆ ಬೆಲೆ ಕಟ್ಲಿಕ್ಕೆ ಸಾಧ್ಯ ಆಗತ್ತೆ.
ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬೆಲೆನೂ ಕೂಡ ಅಷ್ಟೇ ನಿಗದಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಹಾಗೇನೆ ಆತ್ಮೀಯರೇ, ನಮ್ಮ ಜೀವನದ ವ್ಯಾಲ್ಯೂ ನಾವೇನ್ ತಿಳ್ಕೊಂಡಿದ್ದೀವಿ, ನಾವೆಷ್ಟು ಕೊಡ್ತಾ ಇದ್ದೀವಿ, ನಾವು ಹೇಗೆ ಜೀವಿಸ್ತಾ ಇದ್ದೀವಿ. ನಾವು ನಮ್ಮ ಜೀವನವನ್ನ ಬಹಳ ಉನ್ನತ ಮಾರ್ಗದಲ್ಲಿ, ಬಹಳ ಶ್ರೇಷ್ಠವಾದಂತಹ ಜೀವನವನ್ನ ನಡೆಸ್ಬೇಕಂದ್ರೆ ಪ್ರತಿ ಗಳಿಗೆಯಲ್ಲಿಯೂ ಕೂಡ ನಮ್ಮ ಜೀವನಕ್ಕೆ ನಾವು ವ್ಯಾಲ್ಯೂ ಕೊಡುವುದನ್ನ ಕಲ್ತ್ಕೊಳ್ಬೇಕಾಗಿದೆ. ನಮ್ಮ ಜೀವನದ ಮೌಲ್ಯವನ್ನ ತಿಳಿದು ಯಥಾರ್ಥವಾಗಿರುವಂತಹ ಸಾರ್ಥಕತೆಯ ಬದುಕನ್ನ, ಪರಮಾತ್ಮನಿಗೆ ಪ್ರಿಯವಾಗಿರುವಂತಹ ಬದುಕನ್ನ ನಾವು ಬದುಕಬೇಕಾಗಿದೆ ಹೊರತು ಆ ರೀತಿ ಈ ರೀತಿ ಅಲ್ಲ ಅಲ್ವಾ. ಕಂಸನಿಗೂ ಅದೇ ಜೀವನ, ಕೃಷ್ಣನಿಗೂ ಅದೇ ಜೀವನ ಸಿಕ್ತು, ರಾಮನಿಗೂ ಅಂತಹ ಜೀವನ ಸಿಕ್ತು, ಆದ್ರೆ ರಾವಣನಿಗೂ ಅಂತಹ ಜೀವನ ಸಿಕ್ತು. ಆದ್ರೆ ಕೃಷ್ಣ ರಾಮ ಅವರು ಜೀವನದಲ್ಲಿ ನಡೆದಿರುವಂತಹ ದಾರಿ, ಅವರ ಒಂದು ಸೂತ್ರಗಳು, ಅವರು ಬದುಕಿರುವಂತಹ ಬದುಕನ್ನ ನೋಡಿ ಇವತ್ತೆಲ್ಲರ ಮನೆಯಲ್ಲಿ ದೇವರ ರೂಪದಲ್ಲಿ, ದೇವತೆಗಳ ರೂಪದಲ್ಲಿ, ಪರಮಾತ್ಮನ ರೂಪದಲ್ಲಿ ಪೂಜಿಸಲಾಗ್ತಾ ಇದೆ. ಅದೇ ಕಂಸ ರಾವಣನನ್ನ ರಾಕ್ಷಸರ ರೂಪದಲ್ಲಿ ನೋಡ್ತೀವಿ, ಅಸುರರು ಅಂತ ಹೇಳ್ತೀವಿ. ಸೊ ನಮ್ಮ ಜೀವನವನ್ನ ನಾವೇನ್ ಮಾಡ್ಕೊಳ್ಬೇಕು ಅಂತ ಇದ್ದೀವಿ ಅದನ್ನ ನಾವು ನಿರ್ಧಾರ ಮಾಡಿಕೊಂಡು ಅದರ ಅನುಗುಣವಾಗಿ ನಮ್ಮ ಜೀವನವನ್ನ ನಾವು ನಡೆಸ್ಕೊಂಡು ಹೋಗ್ಬೇಕು. ಸಾರ್ಥಕ ಜೀವನವನ್ನ ಬದುಕೋಣ, ಶ್ರೇಷ್ಠ ಜೀವನವನ್ನ ಬದುಕೋಣ, ಪುಣ್ಯ ಆತ್ಮರಾಗೋಣ, ಸೇವಾಧಾರಿಗಳಾಗಿ ಸಮಾಜಕ್ಕೆ ಒಂದು ಉತ್ತಮ ಕೊಡುಗೆಯನ್ನ ಕೊಡುವಂತಹ ಜೀವನ ನಮ್ಮದಾಗಬೇಕಾಗಿದೆ. ತಾವೆಲ್ಲ ಸಹೋದರ ಸಹೋದರಿಯರಿಗೆ ಬಹಳ 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 ಧನ್ಯವಾದಗಳು, ಅಭಿನಂದನೆಗಳು.